ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಗೋಣಿಕೊಪ್ಪಲು ನಗರ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ವಿಜಯೋತ್ಸವ ನಡೆಯಿತು. ಶಕ್ತಿ ಕೇಂದ್ರದ ಪ್ರಮುಖ್ ಸುರೇಶ್ ರೈ ನೇತೃತ್ವದಲ್ಲಿ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ನಗರದ ಬಸ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಿಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಗುಮ್ಮಟಿರ ಕಿಲನ್ ಗಣಪತಿ, ಪಶ್ಚಿಮ ಬಂಗಾಳದ ಗೆಲುವು ಐತಿಹಾಸಿಕ ದಾಖಲೆಯಾಗಿದೆ. 15 ವರ್ಷಗಳ ಮಮತಾ ಬ್ಯಾನರ್ಜಿ ಸಾಮ್ರಾಜ್ಯ ಪತನವಾಗಿ ಆ ನೆಲದಲ್ಲಿ ಹಿಂದುತ್ವದ ಧ್ವಜ ಹಾರಾಡುತ್ತಿದೆ. ಕಮ್ಯುನಿಸ್ಟ್ ಆಡಳಿತದಲ್ಲಿದ್ದ ಪಶ್ಚಿಮ ಬಂಗಾಳ ಮೋದಿ ಶಾ ಜೋಡಿಯ ತಂತ್ರಗಾರಿಕೆಗೆ ಒಲಿದಿದೆ. ಇದು ದಶಕಗಳ ಕನಸಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ದಿನ ಇತಿಹಾಸದ ಒಂದು ದಾಖಲೆ ಮಾಡಿದಂತ ದಿನ. ನಾವೆಲ್ಲ ನೋಡ್ತಾ ಇರಬಹುದು, ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಇವತ್ತು ಮಾಡಿದಂತಹ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಇತಿಹಾಸ ಪೂರ್ವಕವಾಗಿ 205 ಸೀಟನ್ನು ಗೆಲ್ಲುವುದರ ಮೂಲಕ ಮಮತಾ ಬ್ಯಾನರ್ಜಿ ಅವರನ್ನು ತಳಮಟ್ಟಕ್ಕೆ ಹಾಕಿ ದೇಶದ ಅಭಿವೃದ್ಧಿಗೆ, ದೇಶದ ರಕ್ಷಣೆಗೆ, ಗಡಿ ಭದ್ರತೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೇ ನರೇಂದ್ರ ಮೋದಿ ಅವರು ಯಾವ ಪಂಚ ಗ್ಯಾರಂಟಿಯನ್ನು ಕೊಡಲಿಲ್ಲ. ನರೇಂದ್ರ ಮೋದಿ ಅವರು ಕೊಟ್ಟಿದ್ದು ಒಂದೇ ಒಂದು, ಜನರಿಗೆ ಸಹಾಯಧನ 3,000 ರೂಪಾಯಿ ಕೊಟ್ಟಿದ್ದಾರೆ, ಗಡಿ ಭದ್ರತೆ ಕೊಟ್ಟಿದ್ದಾರೆ, ಉದ್ಯೋಗ ನಿರ್ಮಿಸಿದ್ದಾರೆ, ತಾಯಂದ್ರಿಗೆ ವೆಸ್ಟ್ ಬೆಂಗಾಲದಲ್ಲಿ ಇರುವಂತ ಸುರಕ್ಷತೆಯನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಇತಿಹಾಸದಲ್ಲಿ 203 ಸೀಟನ್ನು ಗೆಲ್ಲುವಂತಹ ಒಂದು ವಿಜೃಂಭಣೆಯ ಉತ್ಸವವನ್ನು ಕೊಟ್ಟಿದ್ದಾರೆ. ಹಾಗೆ ಬಂಧುಗಳೇ, ನೋಡ್ತಾ ಇರಬಹುದು, ಇಡೀ ಕಮ್ಯುನಿಸ್ಟ್ ಪಕ್ಷ ದೇಶದಂತ ದುರಾಡಳಿತವನ್ನು ಮಾಡ್ತಾ ಇರುವಂತಹ ಕಮ್ಯುನಿಸ್ಟ್ ಪಕ್ಷದಲ್ಲಿ ಇವತ್ತು ಕೇರಳದಲ್ಲಿ ಮೊಟ್ಟ ಮೊದಲಿಗೆ 3 ಸೀಟನ್ನು ಕೊಡುವುದರ ಮೂಲಕ ಜಮ್ಮುವಿಂದ ಕನ್ಯಾಕುಮಾರಿಗೆ ಯಾವ ತರ ಇದೆ, ಕೊಡಗಿನ ಗಡಿಯಾದ ಕೇರಳದಲ್ಲಿ 3 ಸೀಟು ಗೆಲ್ಲುವುದರ ಮೂಲಕ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೊರಹೊಮ್ಮಿದೆ. ನೀವು ನೋಡ್ತಾ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ವಿಕಸಿತ ಭಾರತದ ಮೂಲಕ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ, ಅಮಿತ್ ಶಾ ಅವರ ಸರ್ಕಾರದಲ್ಲಿ ಇವತ್ತು ಯಾವ ತರ ಜನ ಪರಿವರ್ತನೆ ಆಯ್ತಾ ಇದ್ದಾರೆ. ಜನರಿಗೆ ಬೇಕಾದ ಅಭಿವೃದ್ಧಿ, ಯಾವುದೇ ಪಂಚ ಗ್ಯಾರಂಟಿ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಲೂಟಿ ಮಾಡುತ್ತಾ, ತಲೆಯಿಂದ ತಲೆವರೆಗೆ ಲೂಟಿ ಮಾಡುತ್ತಾ ಸಾಗುತ್ತಿರುವಂತ ಸರ್ಕಾರ ಪತನಕ್ಕೆ ಕೇವಲ ನಿಮಿಷಗಳು ಬಾಕಿ ಇದೆ. ಆದ್ರೆ ಈ ವಿಜೃಂಭಣೆ ಉತ್ಸವದಲ್ಲಿ ನಾವು ಮಾತಾಡಬಹುದು ಇಷ್ಟೇ, ಭಾರತ ಜನತಾ ಪಾರ್ಟಿ ಯಾವ ತರ ಅಭಿವೃದ್ಧದ ಅಧಿಕಾರದಲ್ಲಿ ಸಬ್ಕೆ ಸಾಥ್ ಸಬ್ಕೆ ವಿಶ್ವಾಸ್ ಸಬ್ಕೆ ವಿಕಾಸ ಮೂಲಕ ತತ್ವದಲ್ಲಿ ಸೇವಾ ಕಲ್ಪನೆಯೊಂದಿಗೆ ನಾವು ಇವತ್ತು ಮುಂದಾಗ್ತಾ ಇದ್ದೇವೆ. ಇದರಿಂದ ಇವತ್ತಿಂದ ಹೊಸ ಅಧ್ಯಯನವನ್ನು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸ್ಥಾಪಿಸ್ತಾ ಇದೆ. ಇವತ್ತಿಂದ ಶುರು ಆಗಿದ್ದ ಅಧ್ಯಯನ 2028ರಲ್ಲಿ ವಿಜಯೋತ್ಸವದೊಂದಿಗೆ ಮುಲೆ ತೀರುತ್ತೆ ಅಂತ ಹೇಳೋ ಮಾತನ್ನು ಹೇಳುತ್ತಾ, ಈ ಸಂದರ್ಭ ಪಕ್ಷದ ಪ್ರಮುಖರಾದ ಸುಬ್ರಮಣಿ, ಕೊಣಿಯಂಡ ಬೋಜಮ್ಮ, ಚೈತ್ರ, ಚೇತನ್, ಪ್ರಭಾಕರ್ ನೆಲ್ಲಿತಾಯ, ದೀಪಕ್, ನೂರೇರ ರಂಜಿ, ಸುಬ್ರಮಣಿ, ಸುನೀಲ್ ರೈ, ಧನಲಕ್ಷ್ಮಿ, ವಿವೇಕ್, ರಾಜೇಶ್, ಅಖಿಲ್, ಸಾಜಿ ಇದ್ದರು. ಚಿತ್ತಾರ ನ್ಯೂಸ್, ಗೋಣಿಕೊಪ್ಪ.